ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಟಿ ಪ್ರಶ್ನೆ ಪತ್ರಿಕೆ 2 6ರಿಂದ 8ನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಪತ್ರಿಕೆ, ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆ. ಪಾರ್ಟ್ 1 ಭಾಷೆ 1 ಕನ್ನಡ. ಸೂಚನೆ: ಈ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಅಂದರೆ 1ರಿಂದ 8ರವರೆಗಿನ ಪ್ರಶ್ನೆಗಳು ಇವುಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಇದನ್ನು ನಿಧಾನವಾಗಿ ನೋಡ್ಕೊತಾ ಬನ್ನಿ. ಇದರ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೆಳಗೆ ಕೊಡಲಾಗಿದೆ. 1ನೇ ಪ್ರಶ್ನೆ: ಚಂಪು ಕಾವ್ಯ ಪ್ರಕಾರವನ್ನು ಹೀಗೂ ಕರೆಯುವರು. ಉತ್ತರ: 1ನೇದು ಮಿಶ್ರ ಕಾವ್ಯ. 2ನೇ ಪ್ರಶ್ನೆ: ಚಂಪಕಮಾಲೆ ಎಂಬುದು ಈ ಪದ್ಯ ಜಾತಿಗೆ ಸೇರಿದ ಒಂದು ಪದವಾಗಿದೆ. ಇದಕ್ಕೆ ಖ್ಯಾತ ಕರ್ನಾಟಕ ವೃತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. 3ನೇ ಪ್ರಶ್ನೆ: ಚಂಪು ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು. ಉತ್ತರ: ಕಂದ. ನೆಕ್ಸ್ಟ್ 4ನೇ ಪ್ರಶ್ನೆ: ಲಂಬ, ಸಂಧಿ, ಆಶ್ವಾಸಗಳೆಂದು ವಿಭಾಗಗಳಾಗಿ ವಿಂಗಡಿಸಿರುವುದು. ಉತ್ತರ: ಕಥೆಯ ಬೇರೆ ಬೇರೆ ಘಟ್ಟಗಳಲ್ಲಿ ಅನುಗುಣವಾಗಿ. 5ನೇ ಪ್ರಶ್ನೆ: ಈ ಲೇಖನವು ಹೇಳುವಂತೆ ಕಾವ್ಯವನ್ನು ಓದುವುದರಿಂದ ದೊರೆಯುವ ಪ್ರಯೋಜನಕ್ಕೆ ಹೀಗೆನ್ನುವರು. ಉತ್ತರ: ಫಲಶ್ರುತಿ. 6ನೇ ಪ್ರಶ್ನೆ: ಚಂಪು ಕಾವ್ಯಗಳ ವರ್ಣನೆಯಲ್ಲಿ ಮುಖ್ಯವಾಗಿರುವ ರಸಗಳು. ಉತ್ತರ: ಶೃಂಗಾರ, ವೀರ ಮತ್ತು ಶಾಂತ. ನೆಕ್ಸ್ಟು 7ನೇ ಪ್ರಶ್ನೆ: ಚಂಪು ರೂಪವು ಹೆಚ್ಚು ಜನಪ್ರಿಯವಾಗಿದ್ದ ಯುಗ. ಉತ್ತರ: ಪಂಪ ಯುಗ. 8ನೇ ಪ್ರಶ್ನೆ: ಕವಿ ತನ್ನ ಬಿರುದುಗಳನ್ನು ಯಾರಿಂದ ಕೃತಿ ರಚನೆಯಾಯಿತು ಎಂಬುದನ್ನು ಹೇಳಿಕೊಂಡಿರುವುದು ಇಲ್ಲಿ. ಉತ್ತರ: ಆಪ್ಷನ್ 3 ಪ್ರತಿ ಸಂಧಿ ಅಥವಾ ಆಶ್ವಾಸದ ಕಡೆಯಲ್ಲಿ. ನೆಕ್ಸ್ಟ್ ಸೂಚನೆ: ಈ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ 9ರಿಂದ 15ರವರೆಗಿನ ಪ್ರಶ್ನೆಗಳು ಇವುಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಡಲಾಗಿದೆ, ನೋಡ್ಕೊತ ಬನ್ನಿ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು: 9ನೇ ಪ್ರಶ್ನೆ: ಕವಿಗೆ ಹೀಗೆ ಬದುಕುವುದು ಇಷ್ಟವಿಲ್ಲ. ಉತ್ತರ: ಆಪ್ಷನ್ 1 ಬಚ್ಚಿಟ್ಟುಕೊಂಡು. 10ನೇ ಪ್ರಶ್ನೆ: ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ. ಉತ್ತರ: ಆಪ್ಷನ್ 3 ಬಹುದೊಡ್ಡ ಮಾತನಾಡುತ್ತಾ ಸರಳ ಸಾಧಾರಣ ಬದುಕಿಗೆ ಅವಮಾನ ಮಾಡುವವರನ್ನು. ನೆಕ್ಸ್ಟು 11ನೇ ಪ್ರಶ್ನೆ: ಕವಿಗೆ ಇದರ ಅಭ್ಯಾಸವಿಲ್ಲ. ಉತ್ತರ: ಆಪ್ಷನ್ 2 ತೂಗಾಡುವ ಕಿರೀಟಗಳಿಗೆ ತಕ್ಕಂತೆ ತಲೆಯ ಆಕಾರಗಳನ್ನು ಬದಲಾಯಿಸುತ್ತಾ ಪರದಾಡುವುದು. 12ನೇ ಪ್ರಶ್ನೆ: ಕವಿ ಹೀಗೆ ಬದುಕುತ್ತೇನೆ ಎನ್ನುತ್ತಾರೆ. ಉತ್ತರ: ಆಪ್ಷನ್ 4 ಹೇಗೋ ನನ್ನ ಪಾಡಿಗೆ ನಾನು. 13ನೇ ಪ್ರಶ್ನೆ: ಕವಿ ನೆಲವನ್ನು ಉತ್ತಿ ಬಿತ್ತಿ ನೀರೆರೆಯುವುದು. ಉತ್ತರ: ಆಪ್ಷನ್ 2 ಮಲಗಿರುವ ಬೀಜಗಳ ಕಣ್ಣು ತೆರೆಸಲು. 14ನೇ ಪ್ರಶ್ನೆ: ಕವಿ ಸಸಿಗಳ ಕುರಿತು ನಂಬಿಕೆಯಿಂದ ಕಾಯುತ್ತಿರುವುದು. ಉತ್ತರ: ಆಪ್ಷನ್ 4 ಒಂದೆರಡಾದರೂ ಬೀಜವಾಗುವಂಥ ಹಣ್ಣು ಬಿಟ್ಟಾವೆಂದು. ನೆಕ್ಸ್ಟ್ 15ನೇ ಪ್ರಶ್ನೆ: ಪರದಾಡುವುದು ಎಂದರೆ ಡ್ಯಾಶ್. ಉತ್ತರ: ಆಪ್ಷನ್ 1 ಬವಣೆ ಪಡುವುದು. 16ನೇ ಪ್ರಶ್ನೆ: ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ. ಉತ್ತರ: ಆಪ್ಷನ್ 2 ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು. 17ನೇ ಪ್ರಶ್ನೆ: ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ. ಉತ್ತರ: ಆಪ್ಷನ್ 4 ವೇಗವರ್ಧಿತ ಓದು. 18ನೇ ಪ್ರಶ್ನೆ: ಉತ್ತಮ ಕೈಬರಹದ ಲಕ್ಷಣ. ಉತ್ತರ: ಆಪ್ಷನ್ 1 ಕಾಗುಣಿತದ ಕ್ರಮಬದ್ಧತೆ. 19ನೇ ಪ್ರಶ್ನೆ: ಖಂಡ ಪದ್ಧತಿಯ ಲಕ್ಷಣವೆಂದರೆ. ಉತ್ತರ: ಆಪ್ಷನ್ 3 ಬಿಡಿಯಿಂದ ಇಡಿಗೆ. 20ನೇ ಪ್ರಶ್ನೆ: ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ. ಉತ್ತರ: ಆಪ್ಷನ್ 1 ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು. 21ನೇ ಪ್ರಶ್ನೆ: ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ. ಉತ್ತರ: ಆಪ್ಷನ್ 3 ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು.
22ನೇ ಪ್ರಶ್ನೆ, ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು. ಉತ್ತರ ಆಪ್ಷನ್ 2, ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ. ನೆಕ್ಸ್ಟ್ 23ನೇ ಪ್ರಶ್ನೆ, ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ. ಉತ್ತರ ಆಪ್ಷನ್ 4, ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು. ನೆಕ್ಸ್ಟ್ 24ನೇ ಪ್ರಶ್ನೆ, ಹೌದು ಚೆನ್ನಾಗಿದೆ, ಅದ್ಭುತ, ಸರಿಯಾಗಿ ಹೇಳಿದೆ, ಈ ಶಬ್ದಗಳು ಡ್ಯಾಶ್. ಉತ್ತರ ಆಪ್ಷನ್ 1, ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು. ನೆಕ್ಸ್ಟ್ 25ನೇ ಪ್ರಶ್ನೆ, ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ. ಉತ್ತರ ಆಪ್ಷನ್ 3, ಘಟಕ ಪರೀಕ್ಷೆ. 26ನೇ ಪ್ರಶ್ನೆ, ಕಡುವೆಳ್ಪು ಪದವು ಕಡುವು ಪ್ಲಸ್ ಪೆಳ್ಪು. ಉತ್ತರ ಆಪ್ಷನ್ 1, ಆದೇಶ ಸಂಧಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಿ. ಉತ್ತರ ಆಪ್ಷನ್ 3, ಸಪ್ತಮಿ ವಿಭಕ್ತಿ ಅಧಿಕಾರಣಕಾರಕ. 28ನೇ ಪ್ರಶ್ನೆ, ಮನುಷ್ಯ ಎಂಬ ಪದವು ಆಪ್ಷನ್ 2, ರೂಢನಾಮ. 29ನೇ ಪ್ರಶ್ನೆ, ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಉತ್ತರ ಆಪ್ಷನ್ 4, ಸಂಪ್ರದಾನ. 30ನೇ ಪ್ರಶ್ನೆ, ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸ. ಉತ್ತರ ಆಪ್ಷನ್ 1, ಕರ್ಮಧಾರೆಯ ಸಮಾಸ. ಪಾರ್ಟ್ 2ಗೆ ಸಂಬಂಧಿಸಿದಂತೆ ಲ್ಯಾಂಗ್ವೇಜ್ 2 ಇಂಗ್ಲೀಷಿಗೆ ಸಂಬಂಧಿಸಿದಂಥ ಪ್ರಶ್ನೆ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ 31 to 38 ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್. ಇಲ್ಲಿ ಕೆಳಗೆ ಒಂದು ಪ್ಯಾಸೇಜನ್ನು ಕೊಡಲಾಗಿದೆ. ಈ ಪ್ಯಾಸೇಜನ್ನು ಓದಿ ಮತ್ತು ಈ ಪ್ರಶ್ನೆಗಳಿಗೆ ಆನ್ಸರ್ ದ ಕ್ವಶನ್ಸ್ 31 to 38, 31ರಿಂದ 38ರವರೆಗೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಅವುಗಳಿಗೆ ತಾವು ಉತ್ತರವನ್ನು ಬರಿಬೇಕಾಗಿರುತ್ತೆ. ಇಲ್ಲಿ ಪ್ಯಾಸೇಜನ್ನು ನೋಡ್ಕೊತ ಬನ್ನಿ. ಈ ಪ್ಯಾಸೇಜಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 31ನೇ ಪ್ರಶ್ನೆ, ಮಲ್ಲು ಥ್ಯಾಂಕ್ಡ್ ಗಜರಾಜ ಬಿಕಾಸ್. ಆನ್ಸರ್ ಈಸ್ ಆಪ್ಷನ್ 2, ಹಿ ಡಿಡ್ ನಾಟ್ ಹಾರ್ಮ್ ಹಿಮ್. 32ನೇ ಪ್ರಶ್ನೆ, ಗಜರಾಜ ಟುಕ್ ಮಲ್ಲು ಅಪಾನ್ ಹಿಮ್ ಬಿಕಾಸ್ ಹಿ ವಾಂಟೆಡ್ ಟು. ಆಪ್ಷನ್ 3, ಗಿವ್ ಹಿಮ್ ಫ್ರೂಟ್ಸ್ ಆ್ಯಂಡ್ ಅದರ್ ರೇರ್ ಆಬ್ಜೆಕ್ಟ್ಸ್. 33rd ಕ್ವಶನ್, 33ನೇ ಪ್ರಶ್ನೆ, ವೆನ್ ಮಲ್ಲು ಸಾ ದ ಬಿಗ್ ಎಲಿಫೆಂಟ್ ಇನ್ ದ ಫಾರೆಸ್ಟ್ ಹಿ ವಾಸ್. 2ನೇ ಆಪ್ಷನ್, ಅಫ್ರೈಡ್. 34th ಕ್ವಶನ್, ಗಜರಾಜಸ್ ಸನ್ ಹ್ಯಾಡ್ ಗಾನ್ ಟು ಎ ಟೌನ್ ಬಿಕಾಸ್ ಹಿ ವಾಸ್. ಆಪ್ಷನ್ 1, ಹಂಗ್ರಿ. 35th ಕ್ವಶನ್, ಸಿಟ್ಟಿಂಗ್ ಆನ್ ದ ಬ್ಯಾಕ್ ಆಫ್ ದ ಎಲಿಫೆಂಟ್ ಮಲ್ಲು ಫೆಲ್ಟ್. ಆಪ್ಷನ್ 3rd, ಪ್ರೌಡ್. 36th ಕ್ವಶನ್, 36ನೇ ಪ್ರಶ್ನೆ, ಮಲ್ಲು ಸೋಲ್ಡ್ ದ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಇನ್ ದ ನಿಯರ್ ಬೈ ಟೌನ್. ದ ಸೂಟೇಬಲ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಫಾರ್ ದ ಗಿವನ್ ಸೆಂಟೆನ್ಸ್ ಈಸ್. ಆಪ್ಷನ್ 4, ಡಿಡ್ನಂಟ್ ಹಿ. 37ನೇ ಪ್ರಶ್ನೆ, ವಿ ಹ್ಯಾವ್ ನೋ ಪ್ಲೇಸ್ ಟು ಲಿವ್. ಉತ್ತರ ಇಲ್ಲಿ ಇನ್ ದ ಗಿವನ್ ಸೆಂಟೆನ್ಸ್ ದ ಅಂಡರ್ಲೈನ್ಡ್ ವರ್ಡ್ ಈಸ್, ಎ ಆರ್ ಆ್ಯನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ವರ್ಬ್. 38 ಕ್ವಶನ್, ದ ಸಿನೋನಿಮ್ ಫಾರ್ ದ ವರ್ಡ್ ಹಾಲೋ ಯೂಸ್ಡ್ ಇನ್ ದ ಸ್ಟೋರಿ ಈಸ್. ಉತ್ತರ ಆಪ್ಷನ್ 1, ಕ್ರೇಟರ್. ರೀಡ್ ದ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ 39 to 45. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್. ಇಲ್ಲಿ ಕೆಳಗೆ ಒಂದು ಪದ್ಯ ಭಾಗವನ್ನು ಕೊಡಲಾಗಿದೆ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ 39ರಿಂದ 45ರವರೆಗೆ 6 ಪ್ರಶ್ನೆಗಳನ್ನು ಕೊಡಲಾಗಿದೆ. ಇವುಗಳಿಗೆ ಉತ್ತರಿಸಬೇಕಾಗಿರುತ್ತೆ. ಪದ್ಯ ಭಾಗವನ್ನು ಓದ್ಕೊತ ಬನ್ನಿ. ಮೂವತ್ತೊಂಬತ್ತನೇ ಪ್ರಶ್ನೆ, ದ ಶೇಪ್ ಆಫ್ ದ ಟೀಚರ್ಸ್ ಸ್ನಫ್ ಬಾಕ್ಸ್ ಆನ್ ಸಂಡೇಸ್ ವಾಸ್. ಉತ್ತರ ಆಪ್ಷನ್ 2, ರೌಂಡ್.
40th ಕ್ವಶನ್ 40ನೇ ಪ್ರಶ್ನೆ ಇಫ್ ಯು ಫೀಲ್ ಆಸ್ ಸ್ಟುಪಿಡ್ ಆಸ್ ಆನ್ ಏಪ್ ಆನ್ಸರ್ ಈಸ್ ಆಪ್ಷನ್ ಎ ಸಿಮಿಲಿ. ನೆಕ್ಸ್ಟ್ 41ನೇ ಪ್ರಶ್ನೆ ಎ ಫುಟ್ ಸ್ಟೆಪ್ಸ್ ಸೌಂಡ್ ಇನ್ ದ ಪೊಯಮ್ ರೆಫರ್ಸ್ ಟು ದ ಫ್ಯಾಕ್ಟ್ ದಟ್ ಆನ್ಸರ್ ಫೋರ್ತ್ ಆಪ್ಷನ್ ದ ಇನ್ಸ್ಪೆಕ್ಟರ್ ಹ್ಯಾಡ್ ಅರೈವ್ಡ್. ನೆಕ್ಸ್ಟ್ 42ನೇ ಪ್ರಶ್ನೆ ಇಫ್ ದ ಸ್ಟೂಡೆಂಟ್ಸ್ ಫೇಲ್ಡ್ ಟು ರಿಮೆಂಬರ್ ದ ಆನ್ಸರ್ ಟು ದ ಇನ್ಸ್ಪೆಕ್ಟರ್ಸ್ ಕ್ವಶನ್ ಉತ್ತರ ಆಪ್ಷನ್ 3 ದ ಟೀಚರ್ ವುಡ್ ಶೋ ದೆಮ್ ಹಿಸ್ ಸ್ನಫ್ ಬಾಕ್ಸ್. ನೆಕ್ಸ್ಟ್ 43ನೇ ಪ್ರಶ್ನೆ ದ ಪೊಯೆಟ್ ಥ್ರೂ ದ ಪೊಯಮ್ ವಾಂಟ್ಸ್ ಟು ಕನ್ವೆ ದಟ್ ಉತ್ತರ ಆಪ್ಷನ್ 1 ಒನ್ ಶುಡ್ ಲರ್ನ್ ಥಿಂಗ್ಸ್ ಕರೆಕ್ಟ್ಲಿ. 44ನೇ ಪ್ರಶ್ನೆ ಇನ್ ದ ಪೊಯಮ್ ಇಫ್ ದ ವರ್ಡ್ ಶೋ ರೈಮ್ಸ್ ವಿತ್ ನೋ ದೆನ್ ದ ವರ್ಡ್ ಸ್ಕ್ವೇರ್ ಆ್ಯಂಡ್ ಗ್ಲ್ಯಾಡ್ ರೈಮ್ ವಿತ್ ಉತ್ತರ ಆಪ್ಷನ್ 4 ಡಿಕ್ಲೇರ್ ಲ್ಯಾಡ್. 45th ಕ್ವಶನ್ ಇನ್ ದ ಪೊಯಮ್ ಪೆಡಗಾಗ್ ಈಸ್ ಸಿನೋನಮಸ್ ವಿತ್ ಉತ್ತರ ಟೀಚರ್. ಆನ್ಸರ್ questions 46 to 50. Choose the most appropriate option following the given directions. 46ರಿಂದ 50ರವರೆಗಿನ ಪ್ರಶ್ನೆಗಳು. 46 question ಸ್ಫೂರ್ತಿ was planting a sapling. ಆನ್ಸರ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಪ್ಯಾಸಿವ್ ಫಾರ್ಮನ್ನು ಬರೀಬೇಕು. ಆನ್ಸರ್ ಆಪ್ಷನ್ 2 ಎ ಸ್ಯಾಪ್ಲಿಂಗ್ ವಾಸ್ ಬೀಯಿಂಗ್ ಪ್ಲಾಂಟೆಡ್ ಬೈ ಸ್ಫೂರ್ತಿ. ನೆಕ್ಸ್ಟ್ 47ನೇ ಪ್ರಶ್ನೆ ಆದಿತಿ ಥ್ರೋಸ್ ಡ್ಯಾಶ್ 1 ರೂಪಿ ಕಾಯಿನ್ ಇಂಟು ಡ್ಯಾಶ್ ರಿವರ್ ಕೃಷ್ಣ ಉತ್ತರ ಆಪ್ಷನ್ 1 ಆ್ಯನ್ ಮತ್ತು ದ. 48ನೇ ಕ್ವಶನ್ ದ ಬ್ರಿಡ್ಜ್ ವಾಸ್ ಬಿಲ್ಟ್ ಡ್ಯಾಶ್ ದ ರಿವರ್ ಉತ್ತರ ಆಪ್ಷನ್ 1 ಅಕ್ರಾಸ್. 49ನೇ ಪ್ರಶ್ನೆ ಇಫ್ ಶಿ ಹ್ಯಾಡ್ ರಿಟರ್ನ್ಡ್ ಹೋಮ್ ಅರ್ಲಿಯರ್ ಐ ಡ್ಯಾಶ್ ಮೆಟ್ ಹರ್ ಉತ್ತರ ಆಪ್ಷನ್ 4 ವುಡ್ ಹ್ಯಾವ್. 50ನೇ ಪ್ರಶ್ನೆ ಇಟ್ ಈಸ್ ಇಯರ್ಸ್ ಸಿನ್ಸ್ ಐ ಡ್ಯಾಶ್ ಹಿಮ್ ಉತ್ತರ ಆಪ್ಷನ್ 2 ಸಾ ಸೀನ್. ಆನ್ಸರ್ ಕ್ವಶನ್ಸ್ 51 to 60 ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್. 51ನೇ ಪ್ರಶ್ನೆ ಟೀಚರ್ ಯೂಸಸ್ ಆನ್ಲೈನ್ ಆಡಿಯೋ ಡಿಕ್ಷನರಿ ಇನ್ ದ ಕ್ಲಾಸ್ ರೂಮ್ ಟು ಟೀಚ್ ಉತ್ತರ ಆಪ್ಷನ್ 3 ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ಸ್. ನೆಕ್ಸ್ಟ್ 52 ಕ್ವಶನ್ 52ನೇ ಪ್ರಶ್ನೆ ದ ಫುಲ್ ಫಾರ್ಮ್ ಆಫ್ STH ಫೌಂಡ್ ಇನ್ ಡಿಕ್ಷನರಿ ಎಂಟ್ರಿ ಸ್ಟ್ಯಾಂಡ್ ಫಾರ್ ಆನ್ಸರ್ ಸಮಥಿಂಗ್. 53ನೇ ಪ್ರಶ್ನೆ co.ord.in.ate ಈಸ್ ಆ್ಯನ್ ಎಂಟ್ರಿ ಫೌಂಡ್ ಇನ್ ಎ ಡಿಕ್ಷನರಿ ಫಾರ್ ದ ವರ್ಡ್ ಕೋಆರ್ಡಿನೇಟ್ ಆನ್ಸರ್ ಆಪ್ಷನ್ 2 ಪ್ರೊನೌನ್ಸಿಯೇಷನ್ ಇನ್ಕ್ಲೂಡಿಂಗ್ ಸಿಲಬಲ್ ಸ್ಟ್ರೆಸ್. 54th question the correct sequence of facilitating a prose lesson by the teacher is answer option 3 engage, explore, explain, expand, evaluate. 55th question 55ನೇ ಪ್ರಶ್ನೆ effective communication involves answer option 1 appropriate use of voice and body language. Next 56th question the study of speech sounds, their production and the script is answer option 4 phonetics. 57th question when the ability of a student to be brief in writing is enhanced then he has attained the skill of option 3 summarizing. 58th question 58ನೇ ಪ್ರಶ್ನೆ ಪ್ರಾಕ್ಟೀಸ್ ಆಫ್ ಮಿನಿಮಲ್ ಪೇರ್ಸ್ been is used to develop the dash skills answer option 4 listening and speaking.
59ನೇ ಪ್ರಶ್ನೆ, ದ ರೋಲ್ ಪ್ಲೇ ಆ್ಯಕ್ಟಿವಿಟಿ ಹೆಲ್ಪ್ಸ್ ಲರ್ನರ್ಸ್ ಟು ಡೆವಲಪ್. ಆನ್ಸರ್ ಆಪ್ಷನ್ 1 ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್. 60th ಕ್ವಶನ್, 60ನೇ ಪ್ರಶ್ನೆ, ದ ಟೀಚರ್ ಕಂಡಕ್ಟ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ಆಪ್ಷನ್ 3 ಥ್ರೂಔಟ್ ದ ಅಕಾಡೆಮಿಕ್ ಇಯರ್. ಪಾರ್ಟ್ 3ಗೆ ಸಂಬಂಧಿಸಿದಂತೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ. 61ನೇ ಪ್ರಶ್ನೆ, ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ. ಉತ್ತರ ಆಪ್ಷನ್ 2 ಕೇಂದ್ರ ಪರಿಧಿ ಅಭಿಮುಖ. 62ನೇ ಪ್ರಶ್ನೆ, ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ. ಉತ್ತರ ಆಪ್ಷನ್ 4 ಮನೋಭಾವ. ನೆಕ್ಸ್ಟ್ 62ನೇ ಪ್ರಶ್ನೆ, ಕಾಲಂ ಎ ಅನ್ನು ಕಾಲಂ ಬಿ ನೊಂದಿಗೆ ಹೊಂದಿಸಿ. ಉತ್ತರ ಆಪ್ಷನ್ 4 ಒಂದಕ್ಕೆ ಸಿ, ಎರಡನೇದಕ್ಕೆ ಡಿ, ಮೂರನೇದಕ್ಕೆ ಎ, ನಾಲ್ಕನೇದಕ್ಕೆ ಬಿ. ನೆಕ್ಸ್ಟ್ 64ನೇ ಪ್ರಶ್ನೆ, ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಇದನ್ನು ತಿಳಿಸುವ ಅನುವಂಶೀಯ ಸಿದ್ಧಾಂತ. ಉತ್ತರ ಆಪ್ಷನ್ 4 ಪ್ರತಿಗಮನ ನಿಯಮ. ನೆಕ್ಸ್ಟ್ 65ನೇ ಪ್ರಶ್ನೆ, ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು. ಉತ್ತರ ಆಪ್ಷನ್ 2 ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು. 66ನೇ ಪ್ರಶ್ನೆ, ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳುತ್ತಾರೆ, ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ಇದು ಕೋಲ್ಬರ್ಗ್ ರವರ ನೈತಿಕ ವಿಕಾಸದಡಿಯಲ್ಲಿ ಉದಾಹರಣೆಯಾಗಿರಬಹುದು. ಉತ್ತರ ಆಪ್ಷನ್ 1 ಶಿಕ್ಷೆ ಮತ್ತು ವಿಧೇಯತೆಗೆ. ನೆಕ್ಸ್ಟ್ 67ನೇ ಪ್ರಶ್ನೆ, ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ. ಪಿಯಾಜೆ ಅವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ. ಉತ್ತರ ಆಪ್ಷನ್ 1 ಸಂವೇದನಾ ಗತಿ ಹಂತ. ನೆಕ್ಸ್ಟ್ 68ನೇ ಪ್ರಶ್ನೆ, ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಉತ್ತರ ಆಪ್ಷನ್ 1 ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ನೆಕ್ಸ್ಟ್ 69ನೇ ಪ್ರಶ್ನೆ, ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ. ಉತ್ತರ ಆಪ್ಷನ್ 4 ಬಿ ಮತ್ತು ಡಿ. 70ನೇ ಪ್ರಶ್ನೆ, ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ. ಉತ್ತರ ಆಪ್ಷನ್ 1 ರೂಪಣಾತ್ಮಕ ಮೌಲ್ಯಮಾಪನ. ನೆಕ್ಸ್ಟ್ 71ನೇ ಪ್ರಶ್ನೆ, ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ಉತ್ತರ ಆಪ್ಷನ್ 4 ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು. ನೆಕ್ಸ್ಟ್ 72ನೇ ಪ್ರಶ್ನೆ, ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ. ಉತ್ತರ ಆಪ್ಷನ್ 3 ಅನ್ವಯ. ನೆಕ್ಸ್ಟ್ 73ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ. ಉತ್ತರ ಆಪ್ಷನ್ 4 ವಿಸ್ತಾರಗೊಳಿಸು. 74ನೇ ಪ್ರಶ್ನೆ, ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ಉತ್ತರ ಆಪ್ಷನ್ 2 ವಿವಿಧ ರೀತಿಯ ಬೋಧನಾ ವಿಧಾನಗಳು. ನೆಕ್ಸ್ಟ್ 75ನೇ ಪ್ರಶ್ನೆ, ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ. ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಉತ್ತರ ಆಪ್ಷನ್ 3 ವೈಯಕ್ತಿಕ ಭಿನ್ನತೆಗಳು. ನೆಕ್ಸ್ಟ್ 76ನೇ ಪ್ರಶ್ನೆ, ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಯಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ. ಉತ್ತರ ಆಪ್ಷನ್ 2 ಪರಿಣಾಮ ನಿಯಮ. ನೆಕ್ಸ್ಟ್ 77ನೇ ಪ್ರಶ್ನೆ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟುಮಾಡುವುದು ಈ ಕಲಿಕೆ. ಉತ್ತರ 4ನೇ ಆಪ್ಷನ್ ಪ್ರಯತ್ನ ಮತ್ತು ದೋಷ. ನೆಕ್ಸ್ಟ್ 78ನೇ ಪ್ರಶ್ನೆ, ಮಾದರಿ ನಿರ್ಮಾಣ, ವೀಕ್ಷಣೆ ಮತ್ತು ಅನುಕರಣೆ ಇವು ಈ ಕೆಳಗಿನ ಕಲಿಕೆಯ 3 ಮುಖ್ಯ ಅಂಶಗಳು. ಉತ್ತರ ಆಪ್ಷನ್ 2 ಸಾಮಾಜಿಕ ಕಲಿಕೆ. ನೆಕ್ಸ್ಟ್ 79ನೇ ಪ್ರಶ್ನೆ, ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು
ನೀಡುತ್ತಿದ್ದಾರೆ. ಉತ್ತರ ಆಪ್ಷನ್ 3 ಪರಿಪಕ್ವತೆ. ನೆಕ್ಸ್ಟ್ 80ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನುವಂಶೀಯತೆಯ ನಿಯಂತ್ರಣದಲ್ಲಿದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಉತ್ತರ ಆಪ್ಷನ್ 3 ಬಿ ಮತ್ತು ಡಿ. ನೆಕ್ಸ್ಟ್ 81ನೇ ಪ್ರಶ್ನೆ, ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ. ಉತ್ತರ ಆಪ್ಷನ್ 1 ಅವಶ್ಯಕತೆ. 82ನೇ ಪ್ರಶ್ನೆ, ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ. ಉತ್ತರ ಆಪ್ಷನ್ 3 ಸಮಂಜಸತೆ. 83ನೇ ಪ್ರಶ್ನೆ, ADHD ಯೊಂದಿಗೆ ಸಂಬಂಧಿಸದ ವರ್ತನೆ ಎಂದರೆ. ಉತ್ತರ ಆಪ್ಷನ್ 3 ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು. ನೆಕ್ಸ್ಟ್ 84ನೇ ಪ್ರಶ್ನೆ, 4 ವರ್ಷದ ಮಗುವು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ. ಉತ್ತರ ಆಪ್ಷನ್ 3 ಪ್ರತಿಭಾನ್ವಿತರು. ನೆಕ್ಸ್ಟ್ 85ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ತಾರುಣ್ಯಾವಸ್ಥೆಯ ವಿಕಾಸ ಸಂಬಂಧ ಕಾರ್ಯ. ಉತ್ತರ ಆಪ್ಷನ್ 4 ನಾಯಕತ್ವ ಗುಣ ಬೆಳೆಸಿಕೊಳ್ಳುವುದು. 86ನೇ ಪ್ರಶ್ನೆ, ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ, ಇದಕ್ಕೆ ಕಾರಣ. ಉತ್ತರ ಆಪ್ಷನ್ 1 ಕಲಿಕೆಯ ಧನಾತ್ಮಕ ವರ್ಗಾವಣೆ. ನೆಕ್ಸ್ಟ್ 87ನೇ ಪ್ರಶ್ನೆ, ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆಯ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವ ತರಗತಿ. ಉತ್ತರ ಆಪ್ಷನ್ 3 ಜಿಗ್ಸಾ ತರಗತಿ. ನೆಕ್ಸ್ಟ್ 88ನೇ ಪ್ರಶ್ನೆ, ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ರೀತಿಯ ವಿಕಾಸದ ಲಕ್ಷಣವಾಗಿದೆ. ಉತ್ತರ ಆಪ್ಷನ್ 2 ಬೌದ್ಧಿಕ ವಿಕಾಸ. 89ನೇ ಪ್ರಶ್ನೆ, ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸಲಾಗುವುದು. ಉತ್ತರ ಆಪ್ಷನ್ 2 ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು. ನೆಕ್ಸ್ಟ್ 90ನೇ ಪ್ರಶ್ನೆ, ಸ್ಮೃತಿಯ ಹಂತಗಳನ್ನು ಒಳಗೊಂಡ ಸರಿಯಾದ ಕ್ರಮ. ಉತ್ತರ ಆಪ್ಷನ್ 4 ದಾಖಲಿಸುವಿಕೆ, ಧಾರಣೆ, ಸ್ಮರಣೆ, ಗುರುತಿಸುವಿಕೆ. ನೆಕ್ಸ್ಟ್ 91ನೇ ಪ್ರಶ್ನೆ, ಅದರೊಳಗೆ ಪಾರ್ಟ್ 4ರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿವು. 91ನೇ ಪ್ರಶ್ನೆ, ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ. ಉತ್ತರ ಆಪ್ಷನ್ 1 ಬ್ರಾಹ್ಮಣ. ನೆಕ್ಸ್ಟ್ 92ನೇ ಪ್ರಶ್ನೆ, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಡ್ಯಾಶ್. ಉತ್ತರ ಆಪ್ಷನ್ 4 ರಾಜಶೇಖರ. ನೆಕ್ಸ್ಟ್ 93ನೇ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಾಪಿಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು. ಉತ್ತರ ಆಪ್ಷನ್ 3 ರಾಜತರಂಗಿಣಿ ಮತ್ತು ತಾರಿಕ್-ಇ-ಹಿಂದ್. 94ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬೆಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು. ಉತ್ತರ ಆಪ್ಷನ್ 1 ಎರಡನೇ ಶಾ ಆಲಂ. 95ನೇ ಪ್ರಶ್ನೆ, ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಉತ್ತರ ಆಪ್ಷನ್ 2 CBDA. 96ನೇ ಪ್ರಶ್ನೆ, ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು. ಉತ್ತರ ಆಪ್ಷನ್ 2 ದೇವಗಢ ಮತ್ತು ಸಾಂಚಿ. 97ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಉತ್ತರ ಆಪ್ಷನ್ 3 ಎ ಸರಿ ಮತ್ತು ಬಿ ತಪ್ಪು. 98ನೇ ಪ್ರಶ್ನೆ, ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಮತ್ತು ಪಟ್ಟಿ 2ಅನ್ನು ಕೊಡಲಾಗಿದೆ. ಉತ್ತರ ಇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ನೆಕ್ಸ್ಟ್ 99ನೇ ಪ್ರಶ್ನೆ, 1919ರ ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ. ಉತ್ತರ ಆಪ್ಷನ್ 3 ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ. ನೆಕ್ಸ್ಟ್ 100ನೇ ಪ್ರಶ್ನೆ, ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು. ಉತ್ತರ ಆಪ್ಷನ್ 4 ಮೈಸೂರು, ಜೋಧ್ಪುರ ಮತ್ತು ಹೈದರಾಬಾದ್ ಲ್ಯಾನ್ಸರ್. 101ನೇ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ. ಉತ್ತರ ಆಪ್ಷನ್ 2 ಮಂಗಳೂರು ಒಪ್ಪಂದ.
102ನೇ ಪ್ರಶ್ನೆ, ಸರಾಯ್ ಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು. ಉತ್ತರ ಆಪ್ಷನ್ 1 ಮೊಘಲರು ಮತ್ತು ಅಹೋಮರು. 103ನೇ ಪ್ರಶ್ನೆ, ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ. ಉತ್ತರ ಆಪ್ಷನ್ 4 79ನೇ ವಿಧಿ. 104ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು. ಉತ್ತರ ಆಪ್ಷನ್ 2 ಜನವರಿ 28, 1950. ನೆಕ್ಸ್ಟ್ ಕ್ವಶನ್ 105ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಸರಿಯಾದ ಗುಂಪು. ಉತ್ತರ ಆಪ್ಷನ್ 4 ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು FD ರೂಸ್ವೆಲ್ಟ್. 106ನೇ ಪ್ರಶ್ನೆ, ಆಹಾರ ಮತ್ತು ಕೃಷಿ ಸಂಶೋಧನೆಯ ಪ್ರಧಾನ ಕಚೇರಿ ಇರುವುದು. ಉತ್ತರ ಆಪ್ಷನ್ 2 ರೋಮ್. 107ನೇ ಪ್ರಶ್ನೆ, 1971ರಲ್ಲಿ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು. ಉತ್ತರ ಆಪ್ಷನ್ 1 ಭಾರತ ಮತ್ತು ರಷ್ಯಾ. 108ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಉತ್ತರ ಇಲ್ಲಿ ಎ ಮತ್ತು ಬಿ ಕೊಡಲಾಗಿದೆ. ನಮ್ಮ ಸಂವಿಧಾನದ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಬಿ, ಸಂವಿಧಾನದ ಪರಿಚ್ಛೇದ 51A ಮೂಲಭೂತ ಕರ್ತವ್ಯಗಳು ಸೇರಿಸಲ್ಪಟ್ಟಿದೆ. ಇದಕ್ಕೆ ಆಪ್ಷನ್ 1 ಎ ಮತ್ತು ಬಿ ಎರಡೂ ಸರಿ. 109ನೇ ಪ್ರಶ್ನೆ, ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ. ಉತ್ತರ 1955. 110ನೇ ಪ್ರಶ್ನೆ, ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು. ಉತ್ತರ ಆಪ್ಷನ್ 2 ಬೆಂಗಳೂರು ಮತ್ತು ಹೈದರಾಬಾದ್. 111ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಉತ್ತರ ಆಪ್ಷನ್ 4 ಬಿ ಮತ್ತು ಡಿ ಮಾತ್ರ ಸರಿ. 112ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ, ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು. ಬಿ, ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು. ಉತ್ತರ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು. ಉತ್ತರ ಆಪ್ಷನ್ 3 ಹರ್ಬರ್ಟ್ ಸ್ಪೆನ್ಸರ್. ನೆಕ್ಸ್ಟ್ 113ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿರಿ. ಉತ್ತರ ಆಪ್ಷನ್ ಇಲ್ಲಿ ಎ ಮತ್ತು ಬಿ ಕೊಡಲಾಗಿದೆ. ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ. ಬಿಗೆ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ. ಈ ಮೇಲಿನ ಲಕ್ಷಣಗಳು ಸಂಬಂಧಿಸಿರುವುದು. ಆಪ್ಷನ್ 4 ಕೈಗಾರಿಕಾ ಸಮಾಜ. 114ನೇ ಪ್ರಶ್ನೆ, 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸಿದ ನಮ್ಮ ಸಂವಿಧಾನದ ವಿಧಿ. ಉತ್ತರ ಆಪ್ಷನ್ 1 24ನೇ ವಿಧಿ. 115ನೇ ಪ್ರಶ್ನೆ, ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ. ಉತ್ತರ ಆಪ್ಷನ್ 2 ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು ಮತ್ತು ಮನೆಗೆಲಸಗಾರರು. 116ನೇ ಪ್ರಶ್ನೆ, ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ. ಉತ್ತರ ಆಪ್ಷನ್ 1 ವೆಸೋವಿಯಸ್ ಮತ್ತು ಕಿಲಿಮಂಜರೋ. 117ನೇ ಪ್ರಶ್ನೆ, ಹಿಮ ನದಿಯ ಕಣಿವೆಯುದ್ದಕ್ಕೂ 2 ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು. ಉತ್ತರ ಆಪ್ಷನ್ 2 ಪಾರ್ಶ್ವ ಶಿಲಾನಿಚಯ. 118ನೇ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ. ಉತ್ತರ ಆಪ್ಷನ್ 4 ಪರಿವರ್ತನಾ ಮಂಡಲ. ನೆಕ್ಸ್ಟ್ 119ನೇ ಪ್ರಶ್ನೆ, ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡ ಪಟ್ಟಿ. ಉತ್ತರ ಆಪ್ಷನ್ 1 ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ನೆಕ್ಸ್ಟ್ 120ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ, ಏಷಿಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಯುರೋಪನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಎಂದು ಕರೆಯಲಾಗಿದೆ. ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ. 121ನೇ ಪ್ರಶ್ನೆ, ರಾಕಿ ಮತ್ತು ಅಲಾಸ್ಕಾ ಪರ್ವತ ಶ್ರೇಣಿಗಳು ಇರುವುದು. ಉತ್ತರ ಆಪ್ಷನ್ 2 ಉತ್ತರ ಅಮೆರಿಕ. 122ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿರಿ. ಎ, ಇದು
ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದಾಗಿದೆ. ಬಿ. ಇದು ಹೆಚ್ಚು ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನು ಹೊಂದಿದೆ. ಈ ಮೇಲಿನ ಹೇಳಿಕೆ ವಾಕ್ಯಗಳು ಸಂಬಂಧಿಸಿರುವುದು. ಉತ್ತರ ಆಪ್ಷನ್ 1 ಕಪ್ಪು ಮಣ್ಣು. ನೆಕ್ಸ್ಟ್ 123ನೇ ಪ್ರಶ್ನೆ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪು. ಉತ್ತರ ಆಪ್ಷನ್ 3 ಶರಾವತಿ, ನೇತ್ರಾವತಿ, ವರಾಹಿ. 124ನೇ ಪ್ರಶ್ನೆ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು. ಉತ್ತರ ಆಪ್ಷನ್ 4 ಬಿಹಾರ. 125ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಉತ್ತರ ಆಪ್ಷನ್ 2 ದಾಮೋದರ್. 126ನೇ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು. ಉತ್ತರ ಆಪ್ಷನ್ 3 ಸರ್ ಎಂ ವಿಶ್ವೇಶ್ವರಯ್ಯ. 127ನೇ ಪ್ರಶ್ನೆ, ಹಳದಿ ಕ್ರಾಂತಿ ಸಂಬಂಧಿಸಿರುವುದು. ಉತ್ತರ ಆಪ್ಷನ್ 2 ಎಣ್ಣೆ ಬೀಜಗಳ ಉತ್ಪಾದನೆ. 128ನೇ ಪ್ರಶ್ನೆ, ಪುನರ್ ರಫ್ತು ವ್ಯಾಪಾರಕ್ಕೆ ಒಂದು ಉತ್ತಮ ಉದಾಹರಣೆ. ಉತ್ತರ ಆಪ್ಷನ್ 3 ಸಿಂಗಾಪುರ. 129ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಪಟ್ಟಿ 2. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4. ಒಂದನೇದಕ್ಕೆ ಎಗೆ 4ನೇ ಉತ್ತರ, ಬಿಗೆ 3, ಸಿಗೆ 2, ಡಿಗೆ 1 ಸರಿಯಾದ ಉತ್ತರ. 130ನೇ ಪ್ರಶ್ನೆ, ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಉತ್ತರ ಆಪ್ಷನ್ 1 ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ. 131ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ. ಶ್ರಮವನ್ನು ಸಂಗ್ರಹಿಸಲಾಗದು. ಬಿ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ. 132ನೇ ಪ್ರಶ್ನೆ, ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಪ್ರಕ್ರಿಯೆ. ಉತ್ತರ ಆಪ್ಷನ್ 4 ಸಂಘಟನೆ. 133ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಮಾರುಕಟ್ಟೆ. ಉತ್ತರ ಆಪ್ಷನ್ 1 ಸ್ಥಳೀಯ ಮಾರುಕಟ್ಟೆ. 134ನೇ ಪ್ರಶ್ನೆ, ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಸರಿಯಾದ ಗುಂಪು. ಉತ್ತರ ಆಪ್ಷನ್ 2 ವಿಪ್ರೋ, ಬಿರ್ಲಾ, ಇನ್ಫೋಸಿಸ್. 135ನೇ ಪ್ರಶ್ನೆ, ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು. ಉತ್ತರ ಆಪ್ಷನ್ 3 ಮಾರ್ಚ್ 15. 136ನೇ ಪ್ರಶ್ನೆ, ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯು ಈ ಎರಡು ಬೋಧನಾ ವಿಷಯಗಳ ಸಹ ಸಂಬಂಧವಾಗಿದೆ. ಉತ್ತರ ಆಪ್ಷನ್ 2 ಇತಿಹಾಸ ಮತ್ತು ಭೂಗೋಳ. 137ನೇ ಪ್ರಶ್ನೆ, ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ. ಉತ್ತರ ಆಪ್ಷನ್ 2 ವಿವರಣಾ ಕೌಶಲ್ಯ. ನೆಕ್ಸ್ಟ್ 138ನೇ ಪ್ರಶ್ನೆ, ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವ ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ. ಉತ್ತರ ಆಪ್ಷನ್ 2 ವಸ್ತು ಸಂಗ್ರಹಾಲಯಗಳು. 139ನೇ ಪ್ರಶ್ನೆ, ಸಮಸ್ಯೆಗೆ ಪರಿಹಾರಗಳನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಉತ್ತರ ಆಪ್ಷನ್ 3 ಕ್ರಿಯಾ ಸಂಶೋಧನೆ. 140ನೇ ಪ್ರಶ್ನೆ, ಶಾಲೆಯನ್ನು ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಉತ್ತರ ಆಪ್ಷನ್ 2 ಶಿಕ್ಷಕ ಪೋಷಕ ಸಂಘ. 141ನೇ ಪ್ರಶ್ನೆ, ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರೀಕರಣದಿಂದ ನಿರ್ದಿಷ್ಟತೆ ಕಡೆಗೆ ಮತ್ತು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತಾನೆ. ಉತ್ತರ ಆಪ್ಷನ್ 3 ನಿಗಮನ ವಿಧಾನ. 142ನೇ ಪ್ರಶ್ನೆ, ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಉತ್ತರ ಆಪ್ಷನ್ 2 ಡೇವಿಡ್ ಎ ಕೋಲ್ಟ್. 143ನೇ ಪ್ರಶ್ನೆ, ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು 5E ಮಾದರಿಯ ಈ ಹಂತದ ಉದ್ದೇಶವಾಗಿದೆ. ಉತ್ತರ ಆಪ್ಷನ್ 1 ಪರಿಶೋಧನೆ. 144ನೇ ಪ್ರಶ್ನೆ, ಇದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಉತ್ತಮ ಲಕ್ಷಣವಲ್ಲ. ಉತ್ತರ ಆಪ್ಷನ್ 2 ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು. 145ನೇ ಪ್ರಶ್ನೆ, ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ
ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಸಹಾಯ ಮಾಡುವುದು. ಉತ್ತರ ಆಪ್ಷನ್ 4 ಪುನರಾವರ್ತನೆ. 146ನೇ ಪ್ರಶ್ನೆ, ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ. ಉತ್ತರ 5E ಮಾದರಿ. ನೆಕ್ಸ್ಟ್ 147ನೇ ಪ್ರಶ್ನೆ, ಅನುಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ. ಉತ್ತರ ಆಪ್ಷನ್ 3 BK ಪಾಸಿ. 148ನೇ ಪ್ರಶ್ನೆ, ಕಲಿಕೆಯಲ್ಲಿ ಕುಂದುಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವ ಪರೀಕ್ಷೆಯೇ ಡ್ಯಾಶ್. ಉತ್ತರ ಆಪ್ಷನ್ 3 ನೈದಾನಿಕ ಪರೀಕ್ಷೆ. 149ನೇ ಪ್ರಶ್ನೆ, ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಪಟ್ಟಿ 2. ಇದರ ಉತ್ತರವನ್ನು ನೋಡೋಣ. ಉತ್ತರ ಆಪ್ಷನ್ 4 ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3. 150ನೇ ಪ್ರಶ್ನೆ, ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು. ಉತ್ತರ ದಿಕ್ಚ್ಯುತಿಗೊಳಿಸುವವ. ಧನ್ಯವಾದಗಳು.